ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 14. ಇದು ಮತ್ತು ಅದು. ಪ್ರತಿಯೊಂದು ಜೀವಿಯು ತನ್ನನ್ನು ನಾನು ನಾನು ಎಂದು ಹೇಳಿಕೊಳ್ಳುತ್ತದೆ. ನಾನು ರಾಮಯ್ಯ, ನಾನು ಕೃಷ್ಣಯ್ಯ, ನಾನು ಸೀತೆ, ನಾನು ರಾಧೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯೂ ನಾನು ಎಂಬುದು ತನ್ನನ್ನೇ ಹೇಳುತ್ತದೆ ಎಂದು ಭಾವಿಸಿ ತನ್ನನ್ನು ಕುರಿತು ಮಾತನಾಡಬೇಕಾದಾಗಲೆಲ್ಲ ಹಾಗೆಂದು ಸಂಬೋಧಿಸಿಕೊಳ್ಳುತ್ತಾನೆ. ಪಕ್ಷಿಗಳು, ಪ್ರಾಣಿಗಳು ಮತ್ತು ಇತರ ಜೀವಿಗಳಿಗೂ ಮಾತನಾಡಲು ಬರುತ್ತಿದ್ದರೆ ಅವು ಹೀಗೆಯೇ ನಡೆದುಕೊಳ್ಳುತ್ತಿದ್ದವು. ತಮ್ಮನ್ನು ನಾನು ಎಂದೇ ಹೇಳಿಕೊಳ್ಳುತ್ತಿದ್ದುವು ಎಂದು ತೋರುತ್ತದೆ. ಇವಲ್ಲದೆ ಪರ್ವತ ಶಿಖರಗಳು, ಬೆಟ್ಟಗುಡ್ಡಗಳು, ಮರಗಿಡಗಳು ಕೂಡ ನಾನು ಬೆಟ್ಟ, ನಾನು ಮರ, ನಾನು ಹುತ್ತ ಎಂದು ಸಾರುತ್ತಿದ್ದವು, ಅವಕ್ಕೆ ಮಾತನಾಡುವ ಶಕ್ತಿಯಿದ್ದಿದ್ದರೆ. ಇದನ್ನು ಕುರಿತು ಸ್ವಲ್ಪ ಹೊತ್ತು ಯೋಚನೆ ಮಾಡಿದರೆ ಈ ನಾನು ಎಂಬ ಉಕ್ತಿಯಲ್ಲಿ ಯಾವುದೋ ಒಂದು ದೊಡ್ಡ ರಹಸ್ಯವೇ ಅಡಗಿರುವುದು ಸ್ಪಷ್ಟವಾಗುವುದು. ಅನಕ್ಷರಸ್ಥನಾದವನೂ ಇದೇ ಅಭಿವ್ಯಕ್ತಿಯನ್ನು ಬಳಸುತ್ತಾನೆ. ದಿವ್ಯ ದರ್ಶನವನ್ನು ಪಡೆದಿರುವ ಋಷಿಯೂ ನಾನು ಎಂದೇ ತನ್ನನ್ನು ಹೇಳಿಕೊಳ್ಳುತ್ತಾನೆ. ಭಗವಂತನೂ ಕೂಡ ತನ್ನನ್ನು ನಾನು ಎಂದು ಘೋಷಿಸಿಕೊಳ್ಳುತ್ತಾನೆಂದು ಹೇಳಲಾಗಿದೆ. ಈ ರಹಸ್ಯವನ್ನು ಭೇದಿಸಬಲ್ಲವರು ಯಾರು? ಹಾಗೆ ಭೇದಿಸಲು ಧೈರ್ಯ ಮಾಡಿದವರಲ್ಲಿ ಅದನ್ನು ಬಯಲು ಮಾಡಲು ಎಷ್ಟು ಮಂದಿ ಸಮರ್ಥರಾಗಿದ್ದಾರೆ? ಹಾಗೆ ಸಂಶೋಧಿಸಿದ್ದರಿಂದ ತಮ್ಮ ಬದುಕನ್ನು ಪರಿವರ್ತಿಸಿಕೊಳ್ಳಲು ಎಷ್ಟು ಜನಕ್ಕೆ ಸಾಧ್ಯವಾಗಿದೆ? ಸುಪ್ರಸಿದ್ಧರಾದ ಜ್ಞಾನಿಗಳು, ಪಂಡಿತರು, ಪರಮಹಂಸರು ಎಷ್ಟು ಜನರಿಗೆ ಈ ನಾನು ಎಂಬುದರ ಅರ್ಥ ಮತ್ತು ಮಹತ್ವಗಳನ್ನು ಅರಿಯಲು ಸಾಧ್ಯವಾಗಿದೆ? ಭಗವದ್ಗೀತೆಯನ್ನು ವ್ಯಾಖ್ಯಾನಿಸುವವರೂ ಪ್ರವಚಿಸುವವರೂ 18 ಅಧ್ಯಾಯಗಳನ್ನು 700 ಶ್ಲೋಕಗಳನ್ನು ಏಕಧಾರೆಯಲ್ಲಿ ಹೇಳಬಲ್ಲವರೂ ನಾನು ಎಂಬ ಪದದ ಪೂರ್ಣ ಮಹತ್ವವನ್ನು ಅರ್ಥವನ್ನು ಗ್ರಹಿಸಿದ್ದಾರೆಯೇ ಎಂದು ನೋಡೋಣ. ಗೀತೆಯಲ್ಲಿ ಶ್ರೀಕೃಷ್ಣನು ಈ ಮಾತುಗಳನ್ನು ಹೇಳುತ್ತಾನೆ. ಅಹಂ ಮೋಕ್ಷಯಿಷ್ಯಾಮಿ, ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ. ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನಿಗೆ ಶರಣಾಗಿ ಬಾ. ಕ್ಷೇತ್ರಜ್ಞನ್ ಚಾಪಿ ಮಾಂ ವಿದ್ಧಿ, ಮತ್ತು ನನ್ನನ್ನು ಕ್ಷೇತ್ರವನ್ನು ಬಲ್ಲವನು ಎಂದು ತಿಳಿದುಕೋ. ಈ ಮಾತುಗಳಲ್ಲಿ ನಾನು ಎಂಬುದನ್ನು ಉಲ್ಲೇಖಿಸುತ್ತಾನೆ ಅಲ್ಲವೇ? ಆದ್ದರಿಂದ ಈ ನಾನು ಎಂಬ ಉಕ್ತಿಯು ಸರ್ವವ್ಯಾಪಿಯಾದದ್ದು. ಅದು ಜೀವಾತ್ಮರೆಲ್ಲರ ಕುರುಹೂ ಸಂಕೇತವೂ ಆದದ್ದು. ಅದಕ್ಕೆ ಅನಂತವಾದ ರೂಪಗಳಿವೆ, ತೋರ್ಕೆಗಳಿವೆ. ಜಪಮಣಿಗಳ ಒಳಗೆ ಹಾದು ಹೋಗುವ ದಾರದಂತೆ ಅದು ಎಲ್ಲ ನಾಮರೂಪಗಳ ಒಳಗೆ ಹಾದು ಹೋಗಿ ಅವೆಲ್ಲವನ್ನೂ ಒಟ್ಟಾಗಿ ಹಿಡಿದಿಡುತ್ತದೆ. ನಾಮರೂಪಗಳು ಎಷ್ಟೇ ನಶ್ವರವಾದರೂ ಅಹಂ ಮಾತ್ರ ಅಬಾಧಿತವಾಗಿ ಉಳಿಯುತ್ತದೆ. ತಿಳಿದುಕೊಳ್ಳಬೇಕಾದುದೆಲ್ಲವನ್ನೂ ತಿಳಿಯಲು ಅನುವಾಗುವಂತೆ ವ್ಯಕ್ತಿಯು ಈ ಸರ್ವವ್ಯಾಪಿಯಾದ ಅಹಂ ಅನ್ನು ತಿಳಿದುಕೊಳ್ಳಬೇಕು. ಅದನ್ನು ಪೂರ್ಣವಾಗಿ ಅರಿತವನೀಗ ಜಗದ್ಗುರು, ವಿಶ್ವಗುರು, ಸದ್ಗುರು. ದೇಹವು ಒಂದು ಪಾತ್ರೆ, ಉಪಾಧಿ, ಕವಚ. ಆದರೂ ದೈಹಿಕ ಲಕ್ಷಣಗಳು, ಲೌಕಿಕ ಪರಿಗಣನೆಗಳು ಮೊದಲಾದವುಗಳ ಆಧಾರದಿಂದ ವ್ಯತ್ಯಾಸಗಳನ್ನು, ಪ್ರತ್ಯೇಕತೆಗಳನ್ನು ಆರೋಪಿಸಿ ಕೆಲವರನ್ನು ಸ್ಪೃಶ್ಯರೆಂದು ಮೇಲೆತ್ತಲಾಗುತ್ತದೆ, ಮತ್ತೆ ಕೆಲವರನ್ನು ಅಸ್ಪೃಶ್ಯರೆಂದು ತಿಳಿಯಲಾಗುತ್ತದೆ. ಕೆಲವರನ್ನು ಶ್ರೇಷ್ಠರೆಂದೂ ಇತರರನ್ನು ಕನಿಷ್ಠರೆಂದೂ ಹೇಳಲಾಗುತ್ತದೆ. ಅಧ್ಯಯನವನ್ನು ಧನ ಸಂಚಯಕ್ಕೋ ಸುಖ ಜೀವನಕ್ಕೆ ಅಗತ್ಯವಾದ ಭೋಗ ವಸ್ತುಗಳನ್ನು ಸಂಗ್ರಹಿಸುವುದಕ್ಕೋ ಉಪಯೋಗಿಸುವುದಾದರೆ ಅಂತಹ ಬುದ್ಧಿಶಕ್ತಿಗೆ ಗೌರವ ತೋರಿಸಲು ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಗಳನ್ನು ಪಂಡಿತರೆನ್ನಲು ಸಾಧ್ಯವಿಲ್ಲ. ಧರ್ಮ ಚರ್ಚೆಯ ಶ್ರೇಷ್ಠತೆಯನ್ನು, ಕೌಶಲವನ್ನು ಗೌರವದಿಂದ ಪರಿಗಣಿಸುವುದೂ ಸಾಧ್ಯವಿಲ್ಲ. ನಿಜವಾಗಿ ಹೇಳುವುದಾದರೆ ನಾನು ಎಂಬ ಪದವು ಪರಮೋನ್ನತ ಭಗವಂತನ ಕಡೆಗೆ ಒಯ್ಯುತ್ತದೆ. ಅದರ ಅರ್ಥವನ್ನು ನೀವು ಪೂರ್ತಿಯಾಗಿ ಗ್ರಹಿಸುವಿರಾದರೆ ಅದು ನೀನಾಗಿರುವೆ, ಅದು ನಾನು, ನಾನು ಮತ್ತು ಅದು ಒಂದೇ. ಇವೆಲ್ಲ ವೇದೋಕ್ತಿಗಳು. ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀಯೇ ಎಂದು ಘೋಷಿಸಲಾಗಿದೆ. ಅದೇ ಸಕಲ ಬೋಧನೆಗಳ ಸಾರ, ಅತ್ಯಂತ ಉತ್ಕೃಷ್ಟವಾದ ಉಪದೇಶ. ನಾನುವಿನಲ್ಲಿ ಅಡಗಿರುವ ಈ ಪವಿತ್ರ ತತ್ವವು ಅನೇಕ ವಿದ್ವಾಂಸರ ಹಿಡಿತದಿಂದ ಆಚೆಗಿದೆ. ಮಾರ್ಗದರ್ಶಕರ ಹಾಗೂ ಸಹಾಯಕರ ನೆರವಿಲ್ಲದೆ ಏಕಾಂಗಿಯಾಗಿ ವಿಚಾರ ಮಾಡುತ್ತಾ ಅದನ್ನು ಅವರು ಗ್ರಹಿಸಲಾರರು. ಸತ್ಯವನ್ನು ತಿಳಿದವರು, ಸತ್ಯದಲ್ಲಿ ಪ್ರಾಮಾಣಿಕವಾಗಿ ಬದುಕುವವರು ಮಾತ್ರ ಮಾರ್ಗದರ್ಶಕರಾಗಬೇಕಾಗುತ್ತದೆ. ವಿದ್ವತ್ತು,
ತರ್ಕ ವ್ಯಾಕರಣಗಳ ಅಂಕೆಗೆ ಅದು ಸಿಕ್ಕುವುದಿಲ್ಲ. ಈ ಎಚ್ಚರಿಕೆಯ ಮಾತುಗಳನ್ನು ಶ್ರುತಿ ಸ್ಮೃತಿಗಳು ಹೇಳಿವೆ ಎಂಬುದನ್ನು ಗಮನಿಸಿರಿ. ವ್ಯಕ್ತಿಯು ಈ ನಾನು ಮತ್ತು ಅದರ ಅರ್ಥದ ಬಗೆಗೆ ತಿಳಿದುಕೊಳ್ಳಲು ಬಯಸಿದಾಗ ಕೇವಲ 3 ವಾಕ್ಯಗಳಲ್ಲಿ ಆ ರಹಸ್ಯವನ್ನು ಅವನಿಗೆ ಹೇಳಬಹುದು. ನಾನು ಹಗಲಿನಲ್ಲಿ ಎಚ್ಚರಗೊಂಡಿರುವಾಗ ಕ್ರಿಯಾಶೀಲನಾಗಿರುತ್ತೇನೆ, ರಾತ್ರಿ ವೇಳೆ ನಿದ್ರಿಸುತ್ತೇನೆ, ನಿದ್ರಿಸುವಾಗ ಕನಸುಗಳನ್ನು ಕಾಣುತ್ತೇನೆ. ಹೀಗೆ ಕೆಲಸ ಮಾಡುತ್ತಾ ರಾತ್ರಿ ಹಗಲು ಅನುಭವಿಸುತ್ತಾ ನಾನು ಸಾಯುತ್ತೇನೆ. ವ್ಯಕ್ತಿಯು ಈ ಹೇಳಿಕೆಗಳನ್ನು ವಿಚಾರ ಮಾಡಿ ನೋಡಿದರೆ ಅವು ಈ ಜನ್ಮದಲ್ಲಿ ಗಳಿಸಿದ ವೈಯಕ್ತಿಕ ಜ್ಞಾನದ ಮೇಲೆ ನಿಂತಿವೆ ಎಂದು ನಿರ್ಣಯಿಸಬಹುದು. ನಾನು ಜನಿಸಿದಾಗ ನಾನು ಪ್ರಾರಂಭವಾಗುತ್ತದೆ ಎಂದು ಅವನು ನಂಬುತ್ತಾನೆ. ಆದರೆ ಈ ನಾನು ಜನನಕ್ಕೆ ಪೂರ್ವದಲ್ಲಿಯೂ ಇದ್ದಿತಾದರೆ ಅಸ್ತಿತ್ವದಲ್ಲಿರುವ ವಸ್ತುವು ಹುಟ್ಟುವುದು ಎಂದು ಹೇಳುವುದು ಹೇಗೆ? ಒಂದು ವೇಳೆ ಈ ಆಕ್ಷೇಪಣೆಯನ್ನು ಅಲಕ್ಷಿಸಿದರೂ ಅದು ಹೇಗೆ ಅಸ್ತಿತ್ವದಲ್ಲಿತ್ತು ಮತ್ತು ಎಲ್ಲಿ ಇತ್ತು? ನಾಮ ಮತ್ತು ರೂಪಗಳಿಂದ ಅದು ಪ್ರತ್ಯೇಕಿತವಾಗಿದ್ದಿತೇನು? ಅದು ಇಂದ್ರಿಯಗಳ ಅಳವಿಗೆ ಅತೀತವಾಗಿತ್ತೇನೋ? ಈ ಬಗೆಯ ಸಂದೇಹಗಳು ಸಾಧಕನನ್ನು ಅಲೆ ಎಲೆಯಾಗಿ ಬಂದು ಮುತ್ತಿಕೊಳ್ಳುತ್ತವೆ. ನಾನು ಎಂಬುದನ್ನು ಒಂದು ವಸ್ತುವಿಗೆ, ಜೀವಿಗೆ ಅಥವಾ ಒಂದು ನಾಮಕ್ಕೆ, ರೂಪಕ್ಕೆ ಸಂಬಂಧಗೊಳಿಸಲು ಅಥವಾ ಅಂಟಿಸಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಾನುವನ್ನು ಗುರುತಿಸುವಾಗಲೋ ನಾನು ಯಾರು ಎಂಬ ಪ್ರಶ್ನೆಗೆ ನಿಜವಾದ ಉತ್ತರವನ್ನು ಕಂಡು ಹಿಡಿಯುವಾಗಲೋ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆಗ ನೀವು ಸಮಸ್ತ ವಿಶ್ವವನ್ನೂ ಅದರ ರಹಸ್ಯಗಳನ್ನೂ ಅದರಲ್ಲಿ ಗುರುತಿಸುತ್ತೀರಿ. ಈ ವಿಶ್ವದಲ್ಲಿ ಅಧ್ಯಯನ ಮಾಡಲು ಅಸಂಖ್ಯಾತ ವಿಷಯಗಳು ಕಾದಿರುವಾಗ ಈ ನಾನು ಎಂಬುದರ ಅರ್ಥವನ್ನು ಕುರಿತು ಸಂಶೋಧನೆ ಮಾಡಿ ತಿಳಿದುಕೊಳ್ಳುವ ತುರ್ತೇನಿದೆ ಎಂದು ಕೇಳಬಹುದು. ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಡಿಸಲು ಪ್ರಯತ್ನಿಸಬಹುದು. ಅಥವಾ ಜೀವಿ ಎಂದರೆ, ದೇವ ಎಂದರೆ ಏನು ಎಂದು ತಿಳಿಯಲು ಗಮನ ಕೊಡಬಹುದು. ವಿಶ್ವ, ವ್ಯಕ್ತೀಕೃತ ದಿವ್ಯತೆ, ದೈವ ಮುಂತಾದ ಎಣೆಯೇ ಇಲ್ಲದ ಪ್ರಾಮುಖ್ಯವನ್ನುಳ್ಳ ವಿಷಯಗಳಿಗೆ ಗಮನ ಕೊಡಲೇಬೇಕಾಗಿರುವಾಗ ಅವೆಲ್ಲವನ್ನು ಕೈಬಿಟ್ಟು ಸಾಮಾನ್ಯ ಜನರು, ಮಕ್ಕಳೂ ಉಪಯೋಗಿಸುವ ಈ ನಾನು ಎಂಬ ಉಕ್ತಿಯನ್ನು ವಿಚಾರಕ್ಕೆ ಎತ್ತಿಕೊಳ್ಳಬೇಕಾದ ಅಗತ್ಯವೇನು? ಅದರಿಂದ ಏನು ಲಾಭ ಹಾಗೆಂದು ಜನರು ಕೇಳಬಹುದು. ಆ ಪದವು ತುಂಬ ಸರಳವಾಗಿದೆ. ಅದರ ಅರ್ಥಗಳು ಅಸಂಖ್ಯಾತವಾಗಿದೆ, ಮೂಲತಃ ತೃಪ್ತಿಕರವಾಗಿವೆ. ಆದ್ದರಿಂದಲೇ ಎಲ್ಲ ಮಹಾಪುರುಷರು, ಸದ್ಗುರುಗಳು ಸಾಧಕರಿಗೆ ನಿನ್ನನ್ನೇ ನೀನು ತಿಳಿದುಕೋ, ನಿಮ್ಮನ್ನೇ ಕುರಿತು ವಿಚಾರ ಮಾಡು, ಅದು ಮಾತ್ರವೇ ಮೋಕ್ಷವನ್ನು ದೊರಕಿಸಬಲ್ಲದು ಎಂದು ಹೇಳುತ್ತಾರೆ. ಶಾಸ್ತ್ರಗಳು ಈ ವಿಧಿಯನ್ನೇ ಸ್ಥಿರೀಕರಿಸುತ್ತವೆ. ಯದ್ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ. ಅದನ್ನು ತಿಳಿದುಕೊಂಡರೆ ಎಲ್ಲವೂ ತಿಳಿಯುತ್ತದೆ. ಶಾಸ್ತ್ರಗಳು ಈ ಅನ್ವೇಷಣೆಯ ಮಹತ್ವವನ್ನು, ಮೌಲ್ಯವನ್ನು ಸಾರಿ ಹೇಳಿ ಆತ್ಮವನ್ನು ಕುರಿತ ವಿಚಾರವು ಅತ್ಯಗತ್ಯ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ಆತ್ಮವು ನೀನೇಯೇ, ತತ್ ತ್ವಂ ಅಸಿ ಎಂಬ ಪವಿತ್ರ ಮಹಾವಾಕ್ಯದಲ್ಲಿ ಹೇಳಿರುವುದು, ಭರವಸೆ ನೀಡಿರುವುದು ಅದನ್ನೇ. ಆದ್ದರಿಂದ ಹಂಬಲವನ್ನು ಈಡೇರಿಸಿಕೊಳ್ಳಲು ಮೊದಲು ನೀವು ಯಾರು ಎಂಬ ರಹಸ್ಯವನ್ನು ಕುರಿತು ವಿಚಾರ ಮಾಡಬೇಕು. ಆಗ ನೀವು ನಿತ್ಯ, ಶಾಶ್ವತ, ಕಾಲದ ಮಿತಿಗಳಿಂದಾಚೆಗಿರುವವರು ಎಂದು ಅರ್ಥವಾಗುತ್ತದೆ. ಅಜ್ಞಾನವನ್ನು ಕಳಚಿ ಹಾಕಲು ಈ ಸತ್ಯವನ್ನು ನಿಮ್ಮ ಅರಿವಿಗೆ ಬರದಂತೆ ಮರೆಮಾಡಿದ್ದ ಕಪ್ಪು ಮೋಡಗಳನ್ನು ಹಾರಿಸಲು ಶಾಸ್ತ್ರಗಳು ನೆರವಾಗುತ್ತವೆ. ಆಗ ನೀವು ನಿಮ್ಮ ಅಸಲಿ ಸ್ವಭಾವದ ಅರಿವಿನ ಅನುಭವದಿಂದ ಸಂತೋಷಪಡಬಹುದು. ಸತ್ಯವು ಎದುರಿಗೆ ತೆರೆದುಕೊಂಡಾಗ ಈ ಅರಿವು ಬರುತ್ತದೆ. ಆದರೆ ಈ ಮಹಾರಹಸ್ಯಗಳ ಅರಿವನ್ನು, ಆ ಆನಂದವನ್ನು ಗಳಿಸಬಹುದಾದ ವಲಯವನ್ನು ಕುರಿತು ಮನುಷ್ಯನಿಗೆ ಮಾರ್ಗದರ್ಶನ ಮಾಡುವ ಶಾಸ್ತ್ರಗಳನ್ನು ಈಗ ಅಧ್ಯಯನ ಮಾಡುತ್ತಿಲ್ಲ. ಅದಕ್ಕೆ ಬದಲು ಇಂದು ಅವನು ಕಣ್ತಡೆ ಕಟ್ಟಿಕೊಂಡು ತನ್ನದೇ ಮೂರ್ಖ ವಿಚಾರಗಳನ್ನು ಅಧ್ಯಯನ ಮಾಡುತ್ತಾನೆ. ಹಾಗಿರುವಾಗ ಅವನು ಆತ್ಮತತ್ವವನ್ನು ಸಾಧಿಸುವುದು ಹೇಗೆ? ಹಾಗಿದ್ದರೆ ಅವನು ಆನಂದದ ಮೂರ್ತಿಯಾಗಿರುವವನನ್ನು ತಲುಪುವುದಾದರೂ ಹೇಗೆ? ಪ್ರಾಪಂಚಿಕವಾದ ವಿದ್ವತ್ತನ್ನು ಮಾತ್ರ ಗಳಿಸುವುದರಿಂದ ಶ್ರುತಿಗಳ ಅರ್ಥವನ್ನು ಸರಿಯಾಗಿ ಗ್ರಹಿಸಿದಂತೆ ಆಗುವುದಿಲ್ಲ. ಭಗವತ್ ಕೃಪೆಯನ್ನು ಭಕ್ತಿಯಿಂದಲೂ ಅರ್ಪಣೆಯಿಂದಲೂ ಪಡೆಯಬೇಕು. ಆ ಕೃಪೆ ಮಾತ್ರವೇ, ಭಗವಂತನ ದಯಾಪೂರಿತ ನೋಟವು ಮಾತ್ರವೇ ಶ್ರುತಿಗಳ ನಿಜವಾದ ಅರ್ಥವನ್ನು ಮಾನವನ ಹೃದಯದಲ್ಲಿ ನೆಲೆಗೊಳಿಸಬಲ್ಲುದು.
ದಿವ್ಯಜ್ಞಾನ ಮತ್ತು ಕರುಣೆಯ ಮೂರ್ತಿಗಳಾದ ಮಹಾತ್ಮರು ಮಾತ್ರವೇ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಗೂ ಕಲ್ಯಾಣಕ್ಕೂ ಯಾವುದು ಸಹಾಯಕವೆಂಬುದನ್ನು ನಿರ್ಧರಿಸಬಲ್ಲರು. ಮಿಕ್ಕವರು ಸುಮ್ಮನೆ ಬಡಾಯಿ ಕೊಚ್ಚುತ್ತಾರೆ. ಅವರಿಗೆ ಈ ಕೆಲಸವು ಅಸಾಧ್ಯವಾಗಿ ತೋರುತ್ತದೆ. ಏಕೆಂದರೆ ತಮ್ಮನ್ನೇ ರಕ್ಷಿಸಿಕೊಳ್ಳಲಾರದ ಗುರುಗಳು ಇತರರನ್ನು ಹೇಗೆ ರಕ್ಷಿಸುವರು? ಇಂದಿನ ಗುರುಗಳು ತಮ್ಮ ಮನೆಗಳಿಗೆ ಕೊಳೆ ಮೆತ್ತಿದ್ದರೂ ಅದನ್ನು ಬಿಟ್ಟು ಸಮಾಜದ ಕೊಳೆಯನ್ನು ತೆಗೆದು ಶುಚಿಗೊಳಿಸಲು ಪ್ರಯತ್ನಿಸುತ್ತಾರೆ. ಅಂತಹ ಗುರುಗಳ ಸಂಖ್ಯೆಯು ಹೆಚ್ಚುತ್ತಿದೆ. ಅವರನ್ನು ಸಮರ್ಥಿಸಿ ವರ್ಣಿಸಲಾಗುತ್ತಿದೆ. ಹಾಗಾಗಿ ಗೊಂದಲವು ಇನ್ನೂ ಹೆಚ್ಚುತ್ತಿದೆ. ಇದರ ಪರಿಣಾಮವಾಗಿ ಕೊನೆಯೇ ಇಲ್ಲವಾದ ವಿವಾದಗಳು ಮೇಲೆದ್ದಿವೆ. ಸತ್ಯವು ಮರೆಯಾಗಿಬಿಟ್ಟಿದೆ. ಈ ಗುರುಗಳು ತಮ್ಮ ಪೂರ್ವಗ್ರಹಗಳು ಮತ್ತು ಪಕ್ಷಪಾತಗಳಿಗೆ ಹೊಂದಿಕೆಯಾಗುವಂತೆ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡುತ್ತಾರೆ. ಅವುಗಳನ್ನು ಸ್ವಪ್ರಶಂಸೆಗೆ ಸಾಧನವಾಗಿ ಮಾಡಿಕೊಳ್ಳುತ್ತಾರೆ. ಈ ನಿರಾಶಾದಾಯಕ ಪರಿಸ್ಥಿತಿಗಳಲ್ಲಿ ಮನುಷ್ಯನಿಗೆ ಆಸೆ ಉಳಿದಿರುವುದು ಭಗವದ್ ಅನುಗ್ರಹವೊಂದರಲ್ಲೇ. ಅದೇ ಅವನ ದಾರಿಗೆ ಹಿಡಿದ ಬೆಳಕು. ಮನುಷ್ಯನಿಗೆ ಅವನ ಆಧ್ಯಾತ್ಮಿಕ ಹೋರಾಟಕ್ಕಾಗಿ ದೊರಕುವ ಬಹುಮಾನವೇ ಆ ಕರುಣೆ. ಸಮುದ್ರದ ಆಚೆಯ ದಡಕ್ಕೆ ಸುರಕ್ಷಿತವಾಗಿ ಒಯ್ಯುವ ಬಲವಾದ ಹಡಗು ಅದು. ಅನೇಕ ಬೋಧಕರು ಮತ್ತು ಗುರುಗಳು ತನ್ನನ್ನು ಕುರಿತು ವಿಚಾರ ಮಾಡುವುದೇ ಮಾನವನಿಗೆ ಮೋಕ್ಷದ ದಾರಿ ಎಂದು ಘೋಷಿಸಿದ್ದಾರೆ. ಸ್ವವಿಮರ್ಶೋ ಮೋಕ್ಷಃ. ಆತ್ಮವಿಚಾರವು ಮೋಕ್ಷಕ್ಕೆ ದಾರಿ ಮಾಡುತ್ತದೆ. ಅದು ಆತ್ಮ, ಅದು ನಾನೇ. ನಾನು ಮತ್ತು ಆತ್ಮವು ಬೇರೆ ಬೇರೆಯಲ್ಲ. ಆತ್ಮನೂ ಪರಮಾತ್ಮನೂ ಬೇರೆ ಬೇರೆಯಲ್ಲ. ಅಹಂ ಎಂಬ ನೂಲೇ ಆತ್ಮವೆಂಬ ಬಟ್ಟೆಯ ಹಾಸೂ ಹೊಕ್ಕೂ ಎರಡೂ ಆಗಿದೆ. ನಾನು ಎಂಬ ನೂಲು ಬೇರೆ ಬೇರೆ ದೇಹಗಳಲ್ಲಿ ಕಂಡು ಪ್ರತಿಯೊಂದು ದೇಹದಲ್ಲೂ ತಾನು ಇತರ ದೇಹಗಳಿಗಿಂತ ಪ್ರತ್ಯೇಕವಾದದ್ದು ಎಂದು ಭಾವಿಸಿದಾಗ ಆತ್ಮವಸ್ತುವು ಮಾಯವಾಗುತ್ತದೆ ಎಂದು ಹೇಳಬಹುದು. ಆದರೆ ನೂಲಿನಲ್ಲಾಗಲಿ ವಸ್ತ್ರದಲ್ಲಾಗಲಿ ಸದಾ ಉಳಿದಿರುವ ಒಂದು ವಸ್ತುವಿದೆ, ಅದು ಹತ್ತಿ. ಹಾಗೆಯೇ ಪರಮಾತ್ಮನು ನಾನುವಿನಲ್ಲಿ ಏಕೈಕ ಸತ್ಯವಾಗಿ ಆತ್ಮವಾಗಿ ಸ್ಥಿತನಾಗಿದ್ದಾನೆ. ಪರಮಾತ್ಮ ಎಂಬ ಹತ್ತಿ ಇಲ್ಲದೆ ನಾನು ಎಂಬ ನೂಲಿಲ್ಲ. ನಾನು ಎಂಬ ನೂಲಿಲ್ಲದೆ ಆತ್ಮವೆಂಬ ವಸ್ತ್ರವಿಲ್ಲ. ಪರಮಾತ್ಮ, ಆತ್ಮ ಮತ್ತು ನಾನು ಈ ಮೂರೂ ಏಕೈಕ ಪರಮಾತ್ಮನ ದಿವ್ಯವಾದ ಭಗವಂತನ ರೂಪಗಳು ಮತ್ತು ನಾಮಗಳು ಮಾತ್ರ. ಜೈ ಸಾಯಿರಾಮ್.